ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 5ನೇ ಅಧ್ಯಾಯವಾಗಿರುವ ಕರ್ಮ ಸನ್ಯಾಸ ಯೋಗದ 7ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯೋಗದಿಂದ ಕೂಡಿದವನು ವಿಶುದ್ಧಾತ್ಮನು, ವಿಜಿತಾತ್ಮನು ಮತ್ತು ಜಿತೇಂದ್ರಿಯನು ಹಾಗೂ ಸರ್ವಭೂತಗಳ ಆತ್ಮವನ್ನು ಕೂಡ ತನ್ನ ಆತ್ಮವೆಂದು ಭಾವಿಸಿರುವವನು ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಲಿಪ್ತನಾಗುವುದಿಲ್ಲ. ಈ ಒಂದು ಮಾತನ್ನ ಕೃಷ್ಣ ತಿಳಿಸ್ತಾ ಇದ್ದಾನೆ ಅಂತಂದ್ರೆ ಅದರಲ್ಲಿ ಒಂದು ಒಳ್ಳೆಯ ಶುಭದ ಸಾತ್ವಿಕ ಅರ್ಥ ಇದೆ ಅಂತಲೇ ನಾವು ತಿಳಿದುಕೊಳ್ಬೇಕು. ಅದನ್ನು ನಾವು ವಿಸ್ತಾರವಾಗಿ ಗಮನಿಸಬೇಕು ಅಂತಂದ್ರೆ, ಯಾರು ಯೋಗದಿಂದ ಕೂಡಿರುವನೋ ಆತ ಶುದ್ಧ ಕಾರ್ಯದೆಡೆಗೆ ಸಾಗುವುದಕ್ಕೆ ಸದಾ ಕಾಯ್ತಾ ಇರ್ತಾನೆ. ಅಂತಂದ್ರೆ ಯಾವಾತನು ಕರ್ಮಯೋಗವನ್ನ ಅನುಷ್ಠಾನ ಮಾಡುತ್ತಾನೋ ಅವನು ತನ್ನ ಅನುಭವದಲ್ಲಿಯೇ ಪರಿಪೂರ್ಣತೆಯ ಸ್ಥಿತಿಯನ್ನ ಕಂಡುಕೊಳ್ಳುತ್ತಾನೆ. ನಮ್ಮ ಇಂದಿನ ಬಂಧನದ ಸ್ಥಿತಿಯಿಂದ ನಮ್ಮಲ್ಲೇ ಇರುವ ಆತ್ಮನನ್ನು ಸೇರುವ ಈ ದಿವ್ಯ ಯಾತ್ರೆಯಲ್ಲಿ ಆಂತರಿಕವಾಗಿ ನಮ್ಮಲ್ಲುಂಟಾಗುವಂತಹ ಬದಲಾವಣೆಯನ್ನ ಸುಂದರವಾಗಿ ಇಲ್ಲಿ ಕೃಷ್ಣ ತಿಳಿಸಲು ಪ್ರಯತ್ನಿಸ್ತಾ ಇದ್ದಾನೆ. ವಿಶುದ್ಧಾತ್ಮ ಅಂತಂದ್ರೆ ಶುದ್ಧ ಸತ್ವ ಗುಣವನ್ನ ತನ್ನಲ್ಲಿ ಇಟ್ಟುಕೊಂಡಿರುವಂಥವನು ಅಂತ. ತನ್ನಲ್ಲಿರುವಂತಹ ತಮಸ್ಸು ರಜೋಗುಣಗಳನ್ನೆಲ್ಲ ಪರಿವರ್ತಿಸಿಕೊಂಡು ಅದನ್ನು ಸತ್ವದ ರೂಪಕ್ಕೆ ತಿರುಗಿಸಿರುವವನು. ಬೆಣ್ಣೆಯನ್ನು ಕಾಯಿಸಿ ಅದರಲ್ಲಿರುವಂತಹ ನೀರಿನ ಅಂಶವನ್ನು ಓಡಿಸಿ ಅದನ್ನು ತುಪ್ಪ ಮಾಡಿರುವವನು. ನೀರಿನ ಅಂಶವೇ ಫಲಾಪೇಕ್ಷೆ. ಅವನು ಮನಸ್ಸಿನಿಂದ ಅವುಗಳನ್ನೆಲ್ಲ ಓಡಿಸಿರುವವನು. ಅವನು ವಿಜಿತಾತ್ಮ, ದೇಹವನ್ನು ವಶದಲ್ಲಿಟ್ಟುಕೊಂಡಿರುವವನು. ಅವನು ದೇಹ ಹೇಳಿದಂತೆ ಕೇಳುವುದಿಲ್ಲ, ದೇಹ ಅವನು ಹೇಳಿದಂತೆ ಕೇಳುವಂತೆ ಮಾಡಿಕೊಂಡಿರುವಂಥವನು. ಹಾಗಾಗಿ ಅವನು ವಿಜಿತಾತ್ಮ. ಇನ್ನು ಜಿತೇಂದ್ರಿಯ ಅಂತಂದ್ರೆ ಇಂದ್ರಿಯಗಳನ್ನು ನಿಗ್ರಹಿಸಿರುವಂಥವನು. ಅವುಗಳನ್ನು ಸಂಪೂರ್ಣ ಧ್ವಂಸ ಮಾಡಿರುವುದಿಲ್ಲ, ಆದರೆ ತಾನು ಹೇಳಿದಂತೆ ಕೇಳುವಂತೆ ಮಾಡಿಕೊಂಡಿರುವಂಥವನು. ಅವು ಇನ್ನು ಮೇಲೆ ವಿಷಯ ಪ್ರಪಂಚಕ್ಕೆ ಹೋಗಿ ಹೀನ ಸಂಸ್ಕಾರಗಳನ್ನು ಗಳಿಸಲಾರವು. ಉತ್ತಮ ಸಂಸ್ಕಾರಗಳನ್ನೇ ಪಡೆಯುವಂಥ ಕೆಲಸಗಳನ್ನು ಮಾತ್ರ ಈ ಜಿತೇಂದ್ರಿಯ ಆಗಿರುವಂಥವನು ಮಾಡ್ತಾನೆ. ಹಾಗಾಗಿ ಅವನು ಸರ್ವಭೂತಗಳ ಆತ್ಮವೇ ತನ್ನಾತ್ಮ ಎಂದು ನೋಡುವ ಸ್ಥಿತಿಗೆ ಬಂದಿದ್ದಾನೆ. ತನ್ನಲ್ಲಿರುವುದೇ ಎಲ್ಲರಲ್ಲಿಯೂ ಇರುವಂಥದ್ದು. ಯಾವ ವಿದ್ಯುತ್ ಶಕ್ತಿಯು ತನ್ನ ಕೋಣೆಯೊಳಗೆ ಇರುವಂತಹ ಬಲ್ಬಿನಲ್ಲಿ ಬೆಳಗುತ್ತಿದೆಯೋ ಅದೇ ವಿದ್ಯುತ್ ಶಕ್ತಿಯೇ ಎಲ್ಲರ ಮನೆಯಲ್ಲಿರುವಂತಹ ಬಲ್ಬಿನೊಳಗೆ ಬೆಳಗುತ್ತಿದೆ ಎಂದು ಆತ ತಿಳಿದಿರುತ್ತಾನೆ. ಹಾಗಾಗಿ ಅವನು ಎಲ್ಲರನ್ನೂ ಪ್ರೀತಿಸುತ್ತಾನೆ. ಏಕೆಂದರೆ ತಾನೇ ಎಲ್ಲವೂ ಆಗಿರುವುದರಿಂದ ಇನ್ನೊಬ್ಬನಿಗೆ ತೊಂದರೆ ಕೊಟ್ಟರೆ ತನಗೆ ಅದು ಕೊಟ್ಟಂತೆ ಆಗುವುದು. ಹಾಗಾಗಿ ಅವನು ಎಲ್ಲರ ಆನಂದದಲ್ಲಿಯೂ ಕೂಡ ಭಾಗಿ. ಅವನ ಹೃದಯ ಎಲ್ಲರ ದುಃಖಕ್ಕೆ ಮಿಡಿಯುತ್ತದೆ. ಅವನ ಹೃದಯ ವಿಶಾಲವಾಗಿದೆ, ಎಲ್ಲವನ್ನೂ ವ್ಯಾಪಿಸಿದೆ. ಅವನಲ್ಲಿ ಇತರರ ಮೇಲೆ ದ್ವೇಷ ಅಸೂಯೆಯನ್ನ ನೋಡುವುದಿಲ್ಲ.
ಎಲ್ಲರಿಗೂ ಒಳ್ಳೆಯದನ್ನ ಆಶಿಸುವಂಥದ್ದೇ ಅವನ ಹೃದಯ. ಹಾಗಾಗಿ ಭಗವಂತನೆಂಬ ಕೇಂದ್ರದ ಕಡೆಗೆ ಹತ್ತಿರ ಹತ್ತಿರ ಹೋದಂತೆಲ್ಲ ನನಗೂ ಮತ್ತು ಇತರರಿಗೂ ಇರುವಂಥ ದೂರ ಕಡಿಮೆಯಾಗುವುದು ಅಂಥೇಳಿ ಅವನು ತಿಳಿತಾನೆ. ಎಲ್ಲರನ್ನ ತನ್ನಂತೆ ನೋಡುವಂಥವನೇ ಉದಾರ ಹೃದಯಿ. ಯಾವುದೋ ಒಂದು ಸಣ್ಣ ಘಟನೆಗಳಿಗೋ ಅಥವಾ ಸಣ್ಣ ದ್ವೇಷಗಳಿಗೋ ಅವನು ಈಡಾಗುವುದಿಲ್ಲ. ಏಕತ್ವ ಭಾವನೆಯಿಂದ ಕೂಡಿದವನಿಗೆ ಯಾವ ಕರ್ಮವನ್ನ ಮಾಡ್ತಿದ್ರೂ ಕೂಡ ಆತ ಬಾಧಿತನಾಗೋದಿಲ್ಲ. ಸ್ವಾರ್ಥ ಅನ್ನುವಂಥದ್ದು ಲವಲೇಶವೂ ಸಲ್ಲದು. ಇನ್ನು ಲಾಭಕ್ಕಾಗಿಯೋ ಕೀರ್ತಿಗಾಗಿಯೋ ಆತ ಯಾವ ಕರ್ಮವನ್ನೂ ಮಾಡೋದಿಲ್ಲ. ಅವನು ಕರ್ಮ ಮಾಡಿದರೆ ಲೋಕ ಸಂಗ್ರಹಕ್ಕಾಗಿ ಮಾಡ್ತಾ ಹೋಗ್ತಾನೆ. ಭಗವಂತನಿಗೆ ಮಾಡುವ ಒಂದು ಕೈಂಕರ್ಯದಂತೆ ಆತ ಕಾರ್ಯ ನಡೆಸ್ತಾನೆ. ಹಾಗಾಗಿ ಇವನ ಹೃದಯದಲ್ಲಿ ಪ್ರಪಂಚಕ್ಕೆ ಕಟ್ಟಿ ಹಾಕುವಂತಹ ಸಂಸ್ಕಾರಗಳು ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯೋಗಯುಕ್ತ, ವಿಶುದ್ಧಾತ್ಮ, ವಿಜಿತಾತ್ಮ, ಜಿತೇಂದ್ರಿಯ ಮತ್ತು ಸರ್ವಭೂತಗಳ ಆತ್ಮವೇ ತನ್ನಾತ್ಮ ಎಂಬ ತಿಳಿದಂಥ ಒಬ್ಬ ಅದ್ಭುತ ಯೋಗಿಯೇ ಈ ಒಂದು ಜೀವನದ ಸಾರ್ಥಕತೆಯನ್ನ ಕಂಡುಕೊಳ್ಳುವಲ್ಲಿ ಯಶಸ್ವಿಯಾಗ್ತಾನೆ ಅಂತ ಹೇಳಿ ಕೃಷ್ಣ ಹೇಳ್ತಿರುವಂಥದ್ದು. ಹಾಗಾಗಿ ಕರ್ಮಯೋಗದ ಮೂಲಕ ವ್ಯಕ್ತಿಯಲ್ಲಾಗುವಂಥ ಬದಲಾವಣೆಗಳನ್ನ ವೈಜ್ಞಾನಿಕವಾಗಿ ಇಲ್ಲಿ ತಿಳಿಸಲಾಗಿದೆ. ಯಾವಾತನು ಕರ್ಮಯೋಗದಲ್ಲಿಯೇ ನಿರತನಾಗಿರುತ್ತಾನೋ ಅವನ ಚಿತ್ತವು ಶುದ್ಧಿಯಾಗುತ್ತದೆ. ಸೂಕ್ಷ್ಮ ಶರೀರದ ಶುದ್ಧಿಯೊಡನೆ ಆಂತರಿಕವಾಗಿ ಅವನು ಹೆಚ್ಚಿನ ಶಾಂತಿಯನ್ನ ಗಳಿಸ್ತಾನೆ. ಬಯಕೆಗಳು ಕಡಿಮೆಯಾದಷ್ಟು ಆಂತರಿಕ ಶಾಂತಿ ಹೆಚ್ಚುತ್ತದೆ. ನಿಸ್ವಾರ್ಥ ಬುದ್ಧಿಯಿಂದ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವು ಭಗವಂತನ ವಾಸನೆಗಳನ್ನ ಕರಗಿಸುತ್ತದೆ. ಅಂತಃಕರಣವು ಬಯಕೆಯ ತಗಾದೆಗಳಿಲ್ಲದೆ ಶುದ್ಧವಾಗಿದ್ದರೆ ಅದು ಹೆಚ್ಚು ಹೆಚ್ಚು ಶಾಂತಿ ಮತ್ತು ಸಮಾಧಾನದಿಂದಿರಲೇಬೇಕು. ಅಂತಃಕರಣವು ಒಮ್ಮೆ ಶುದ್ಧವಾದರೆ, ಅರ್ಥಾತ್ ಬಯಕೆ ಗೊಂದಲಗಳಿಂದ ಅಬಾಧಿತವಾಗಿದ್ದರೆ, ಆಗ ಬುದ್ಧಿಯ ಸ್ಥಿತಿಯನ್ನ ಪ್ರತಿಬಿಂಬಿಸುವಂಥ ಮನಸ್ಸು ಯಾವುದೇ ಗಲಭೆಗಳಿಗೆ ಒಳಗಾಗುವುದಿಲ್ಲ. ಭಾವಾತಿರೇಕ ಹಾಗೂ ಚಿತ್ತೋದ್ವೇಗವುಳ್ಳ ವ್ಯಕ್ತಿಯು ಬಯಕೆಗಳ ಹೆಬ್ಬಾಗಿಲನ್ನ ನಿಯಂತ್ರಿಸಿದರೆ ತಾನಾಗಿಯೇ ಸಾಧುವಾಗಿ ಸಮಚಿತ್ತವನ್ನ ಪಡಿತಾನೆ. ಹಾಗಾಗಿ ಕರ್ಮಯೋಗದ ಮೂಲಕ ಯಾರು ಆಂತರಿಕ ಶಾಂತಿಯನ್ನು ಮಾನಸಿಕ ಹಾಗೂ ಬೌದ್ಧಿಕ ಮಟ್ಟಗಳಲ್ಲಿ ಗಳಿಸಿರುತ್ತಾನೋ ಆಗ ಅವನ ಇಂದ್ರಿಯಗಳು ಕೂಡ ಸುಮ್ಮನೆ ಇರುತ್ತವೆ. ಅವುಗಳನ್ನು ಆತ ತನಗೆ ಬೇಕಾದಂತೆ ಉಪಯೋಗಿಸುವಂತಹ ಮತ್ತು ನಿಯಂತ್ರಿಸುವ ಶಕ್ತಿ ಅವನಲ್ಲಿರುತ್ತದೆ. ಯಾವಾತನು ಹೀಗೆ ಶರೀರ, ಮನಸ್ಸು ಮತ್ತು ಬುದ್ಧಿಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುತ್ತಾನೋ ಅಂತಹ ಸಾಧಕನು ಆತ್ಮನನ್ನು ಕುರಿತು ಧ್ಯಾನ ಮಾಡಲು ಸಿದ್ಧನಾಗಿರುತ್ತಾನೆ. ವಾಸ್ತವವಾಗಿ ಧ್ಯಾನ ಮಾಡುವಾಗ ಇರುವ ಅಡಚಣೆಗಳೆಂದರೆ ಇಂದ್ರಿಯಗಳ ಹಸಿವು, ಚಿತ್ತೋದ್ವೇಗದ ಗೊಂದಲಗಳು ಮತ್ತು ಬುದ್ಧಿಯ ಸಮಸ್ಯೆಗಳು. ಯಾವಾಗ ಈ ಸರಣಿಯನ್ನೇ ನಾವು ಕತ್ತರಿಸಿ ಹಾಕ್ತೇವೋ ಆಗ ಆತ್ಮದರ್ಶನ ಪಡೆಯಲು ಯಾವುದೇ ಒಬ್ಬ ಮನುಷ್ಯ ಅರ್ಹನಾಗುತ್ತಾನೆ. ಹಾಗಾಗಿ ನಿಜ ಸ್ವರೂಪದ ಸಾಗರವು ನಮ್ಮೊಡನೆ ಇದೆ ಅನ್ನುವಂಥದ್ದು ಅರಿತಾಗ ಮಾತ್ರ ನಾವು ಎಲ್ಲ ರೀತಿಯ ಒಂದು ದುಃಖ ದುಮ್ಮಾನಗಳಿಂದ ಹೊರಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೃಷ್ಣ ಹೀಗಾಗಲೇ ಹಲವಾರು ಬಾರಿ ಕರ್ಮಯೋಗ ಸಿದ್ಧಾಂತದ ಬಗ್ಗೆ ತಿಳಿಸಿದ್ದಾನೆ. ಎಲ್ಲ ಹೇಳಿಕೆಗಳಲ್ಲೂ ಆತ ಇದನ್ನ ನಿರೂಪಿಸ್ತಾನೆ ಇದ್ದಾನೆ. ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಶಬ್ದಗಳ ಮೂಲಕ ಅದನ್ನ ಆತ ವರ್ಣಿಸ್ತಾ ಇದ್ದಾನೆ. ಆತ್ಮನನ್ನು ತಿಳಿದುಕೊಂಡಂತಹ ಯೋಗಿಯು ಬದುಕಿನಲ್ಲಿ ಕರ್ಮ ಮಾಡಿದರೆ ಆತನ ವರ್ತನೆ ಹೇಗೆ ಆಗತ್ತೆ ಅನ್ನುವಂಥದ್ದನ್ನ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದನ್ನ ನಾವು ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಅನ್ನೋದನ್ನ ಗಮನಿಸ್ಬೇಕು ಅಂತಂದ್ರೆ ಆ ಒಂದು ಪದ್ಯ ಹೀಗಿದೆ. ಲೋಕದಲ್ಲಿ ಮನುಜರಿಗೆ ಕೆಳೆಯೊಂದು ವರದಾನ, ಲೋಕದಲ್ಲಿ ಮನುಜರಿಗೆ ಕೆಳೆಯೊಂದು ವರದಾನ, ದುಃಖ ಶಮನದ ಗೆಳೆಯ ನಂಬುಗೆಯ ತಾಣ, ನೇಹ ಸಮ ಆನಂದ ಬೆಳಕೀವ ಸೊಡರಂತೆ, ನೇಹ ಸಮ ಆನಂದ ಬೆಳಕೀವ ಸೊಡರಂತೆ, ಭಾವ ಸಾಮ್ಯವೇ ಸ್ನೇಹ ಮುದ್ದು ರಾಮ, ಭಾವ ಸಾಮ್ಯವೇ ಸ್ನೇಹ ಮುದ್ದು ರಾಮ. ಹಾಗಾಗಿ ಲೋಕದಲ್ಲಿ
ಮನುಜರಿಗೆ ಆಸೆ ಆಕಾಂಕ್ಷೆಗಳೇ ವೈರಿಗಳು. ದುಃಖವನ್ನ ಶಮನ ಮಾಡುವಂಥ ಗೆಳೆಯ ಯಾರು ಅಂದ್ರೆ ಅದು ನಂಬುಗೆ. ಸ್ನೇಹ, ಆನಂದ ಅವೆಲ್ಲ ಬೆಳಕನ್ನ ಕೊಡುವಂಥ ದೀಪಗಳಿದ್ದಂತೆ. ಹಾಗಾಗಿ ಭಾವವನ್ನ ನಾವು ಸಮಚಿತ್ತತೆಯಲ್ಲಿ ಇರಿಸಿಕೊಂಡಾಗ ನಮ್ಮಲ್ಲಿ ಸಾಮ್ಯತೆ ಸಾಧ್ಯ. ಹಾಗಾಗಿ ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ ಎಂಬುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ಮಾತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.